ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೆಣ್ಮಕ್ಳಿಗೆ ಉಚಿತವಾಗಿ ಎಲ್ಲರಿಗೂ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲೋ ತಾಯಂದಿರೋ? ಫ್ರೀಯಾಗಿ ಹೋಯ್ತಾ ಇದ್ದೀರೋ? ಎಲ್ಲ ಹೆಣ್ಮಕ್ಳು ಕೈ ಇರ್ತಾರೆ. ನೀವೇನು ಓಡ್ತಾ ಇಲ್ವಾ? ನೀವ್ಯಾರು? ನಿಮ್ಗೆ ಯಾರು ಬಿಡಿ, ಯಾರನ್ನು ಸೇರಿಸೋದಿಲ್ಲ ನಿಮ್ಗೆ. ನೀವೆಲ್ಲ ಬಿಲ್ ಕೊಡ್ಬೇಕು. ಒಟ್ಟೊಳಗೆ ನಿಮ್ಮ ಮನೆಗೆ ದುಡ್ಡು ಉಳಿತಾ ಇದೆಯಾ ಇಲ್ವಾ? ನಡೀತಾ ಇದೆಯಾ ಇಲ್ವಾ? 5 ಗ್ಯಾರಂಟಿ ನುಡ್ದಂಗೆ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ನಾಡು. ಇವತ್ತು ಬಸವಣ್ಣನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಏನು ಹೇಳಿದೆ? ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದೆ. ಯಾಕೆ ಯಡಿಯೂರಪ್ಪನ ಕೈಲಿ ಮಾಡಕ್ಕಾಗ್ಲಿಲ್ವಾ? ಜಗದೀಶ್ ಶೆಟ್ಟರ್ ಕೈಲಿ ಮಾಡಕ್ಕಾಗ್ಲಿಲ್ವಾ? ಬೊಮ್ಮಾಯಿ ಕೈಲಿ ಮಾಡಕ್ಕಾಗ್ಲಿಲ್ವಾ? ಇಲ್ಲ ನಿಮ್ ಗದ್ದಿಗೌಡ್ರ ಕೈಲಿ ಮಾಡ್ಸಕ್ಕಾಗ್ಲಿಲ್ವಾ? ಯಾರು ಮಾಡಿದ? ಇದು ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಂಥ ಒಂದು ಬಸವಣ್ಣಂಗೆ ಗೌರವ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. 5 ಕೆಟ್ಟು ಏನಾಯ್ತು? ಕಮಲ ಮುದ್ರು ಹೋಯ್ತು. ಪಾಪ ತೆನೆ ಎತ್ತ ಮಹಿಳೆ ಏನಾದ್ಲು? ಅಯ್ಯೋ, ನನಗೆ ಹೇಳಿದ್ರೆ ನಾಳೆ ನಾಚಿಕೆ ಆಯ್ತದೆ. ಉಜ್ವಲಾಗ ನಮ್ಮ ಬಿಜೆಪಿ ಅವ್ರು ಹೇಳ್ತಾ ಇದ್ರು ನಾವು ಉಜ್ವಲ ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ನೋಡ್ತಾ ಇದ್ರಲ್ಲ, ಪ್ರಜ್ವಲ್ ಗ್ಯಾರಂಟಿ ಕೊಟ್ಬಿಟ್ಟು ಅವ್ರೀಗ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಮಾತಾಡೋ ಬಗ್ಗೆ ಏನೇನು ಹೇಳ್ತಾರೆ ಬೇರೆ ಟೈಮಲ್ಲಿ ನಾನು ಮಾತಾಡ್ತೀನಿ. ಇವತ್ತು ಈಗ ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ರು ಶಿವಮೊಗ್ಗದಲ್ಲಿ. ಅನೇಕ ವಿಚಾರಗಳನ್ನ ಇವತ್ತು ಅವರೆಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇವತ್ತು ಬಾಗಲಕೋಟೆ ಇತಿಹಾಸ ಇದೆ. ಹಿಮ್ಮಡಿ ಪುಲಕೇಶಿ ಆಳಿದಂತ ಇದೊಂದು ಪುಣ್ಯ ಭೂಮಿ. ಈ ಜಿಲ್ಲೆಯಲ್ಲಿ ತಂದೆ ಆದಂತ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನೀವೆಲ್ಲ ಸೇರಿ ನಮ್ಮ ಬಾದಾಮಿ, ಪಟ್ಟದಕಲ್ಲು ಎಂತ ಪವಿತ್ರವಾದಂತ ಜಾಗ. ಈ ಜಿಲ್ಲೆಯಲ್ಲಿ ಗೌರವ ಸ್ವಾಭಿಮಾನ ಉಳಿಸ್ಬೇಕು. ನನಗೆ ನಂಬಿಕೆ ಇದೆ. ನಮ್ಮ ಹೆಣ್ಣುಮಗಳು ಸವಿತಾ ಪಾಟೀಲ್ ರವರು ನಿಮ್ಮ ಧ್ವನಿಯಾಗಿ ಬಾಗಲಕೋಟೆ ಗೌರವ ಸ್ವಾಭಿಮಾನವನ್ನು ಉಳಿಸ್ತಾರೆ. ನಂಬರ್ 3ಗೆ ತಾವು ಓಟನ್ನ ಕೊಟ್ಟು ಆಕೆಗೆ ಪಾರ್ಲಿಮೆಂಟ್ ಕಳಿಸ್ಲೇಬೇಕು ಅಂತ ಹೇಳಿ ನೀವು ತಾವೆಲ್ಲ ಕೂಡ ಇವತ್ತು ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ನಿಮ್ಗೆ ವಿಶ್ವಾಸ ಇರಲಿ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಣ್ಮಕ್ಳ ಬಗ್ಗೆ ವಿಶ್ವಾಸ ಇದೆ. ಅದಕ್ಕೆ ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಯೋಜನೆಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಹೆಣ್ಮಕ್ಳು ಇವತ್ತು ಈ ದೇಶದಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ರಾಜೀವ್ ಗಾಂಧಿ ಅವರು ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆವತ್ತಿನ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿಗೆಲ್ಲ 50% ರಿಸರ್ವೇಶನ್. ಯಾಕೆ? ಹೆಣ್ಮಕ್ಳನ್ನ ತಯಾರು ಮಾಡಬೇಕು ಅಂತ. ಇವತ್ತು ಲೋಕಸಭೆಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರೇ ಮೊದಲು ರಿಸರ್ವೇಶನ್ ಅನ್ನ ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ಮಾಡಿದ್ರು. ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನ ಇವತ್ತು ನಾವು ಶಕ್ತಿ, ಆರ್ಥಿಕವಾದಂತ ಶಕ್ತಿ ಕೊಡಬೇಕು, ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಇವತ್ತು ಬಿಜೆಪಿ ನಾಯಕರುಗಳು ಭಾವನೆ ಮೇಲೆ ಹೊರಟಿದ್ದಾರೆ. ನಮ್ದು ಭಾವನೆ ಇಲ್ಲ, ನಾವು ಬದುಕು. ನಿಮ್ಮ ಹೊಟ್ಟೆ ಪಾಡು, ಹೊಟ್ಟೆ ತುಂಬಬೇಕು. ಅವರು ಏನಾದ್ರು ದೇವಸ್ಥಾನ, ಧರ್ಮ. ನಾನು ಹೇಳ್ತಾ ಇದ್ದೀನಿ, ಧರ್ಮದಲ್ಲಿ ರಾಜಕಾರಣ ಇರಬಾರದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾವು ಯಾವುದು ಕೂಡ ಈಗ ಯಾವ್ದಾದ್ರು ಅಲೆ ಇದೆಯಾ? ಮೋದಿ ಅವ್ರ ಅಲೆ ಏನಾದ್ರು ಕಾಣ್ತಾ ಇದೆಯಾ? ಬೀಸ್ತಾ ಇದೆಯಾ ಮೋದಿ ಅಲೆ? ಕೊಟ್ಟು ಮಾತು ಉಳಿಸ್ಕೊಂಡವ್ರ? ಯಾವ ಮದೆ ಇಲ್ಲ. ನಾನು ಸೋನಿಯಾ ಗಾಂಧಿ ಅವ್ರು ಕೇಳಿದೆ, ಮೇಡಮ್ ನೀವು ಯಾಕೆ ಹೋಗ್ಲಿಲ್ಲ? ಇನ್ವಿಟೇಷನ್ ಕೊಟ್ಟಿದ್ರಂತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು ನನಗೆ ಡಿಕೆ ನೋಡಪ್ಪ, ನಮಗೂ ನಾನು ಒಂದು ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿದ್ದೀನಿ. ಈ ಮನೆಗೆ ಈ ದೇಶದ ಇಲ್ಲ ನಮ್ಮ ಪದ್ಧತಿಯನ್ನು ನಾನು ಒಪ್ಕೊಂಡಿದ್ದೀನಿ. ಅಲ್ಲ ರೀ, ಈ ದೇಶದ ಒಬ್ಬ ರಾಷ್ಟ್ರಪತಿ ಒಂದು ಹೆಣ್ಣುಮಗಳು, ಆ ಹೆಣ್ಣುಮಗಳನ್ನ ಇವರು ಕರೀತಾ ಇಲ್ಲ. ಇವರು ಒಬ್ಬ ಅತಿಥಿಯಾಗಿ ಹೋಗ್ಬೇಕು ಪ್ರಧಾನಮಂತ್ರಿಗಳು. ಇವರೇ ಹೋಗಿ ಪೂಜಾರಿ ಕೆಲಸ ಮಾಡಿಕೊಂಡು ದೇವಸ್ಥಾನ ಮಾಡ್ಕೊಂಡು ಮಾಡಿದ್ರೆ ಏನ್ ಧರ್ಮ ಇದು? ನಮ್ಮ ಭಾರತದ ಧರ್ಮದಲ್ಲಿ ಇದೆಯಾ? ಆ ಹೆಣ್ಣುಮಗಳು ಪರಿಶಿಷ್ಟ ಜಾತಿಗೆ ಸೇರಿದವಳು ಅಂತೇಳಿ ಆಕೆಗೆ ಕರೀಲಿಲ್ಲ. ಪಾರ್ಲಿಮೆಂಟ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ, ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ರಾಷ್ಟ್ರಪತಿನ ಅವನು ಕೂಡ ಕರೆದಿಲ್ಲ. ನಾನು ಯಾಕೆ ಆಗಬೇಕು? ನಾನು ಹೋಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.